ಸ್ನೇಹಿತರೆ, ಇದೊಂದು ಅವೇರ್ನೆಸ್ ವಿಡಿಯೋ. ಏನಪ್ಪ ಅಂದರೆ, ಭಾಳ ಜನ ಏನು ಮಾಡ್ತಾರೆ, ಈ ಥರ ಡಿಸೈನ್ ಇರುವಂಥ ಲಾಂಗ್ ನೆಕ್ಲೆಸ್ಗಳನ್ನು ಈ ಥರ ಪೇಪರಲ್ಲಿ ಮುದುಡಿ ಇಟ್ಬಿಡ್ತಾರೆ ಸ್ನೇಹಿತರೆ. ಸೊ ಅವಾಗ ಏನಾಗುತ್ತೆ ಅಂದರೆ, ಇದು ಬೆಂಡ್ ಆಗುತ್ತೆ. ಇದು ಡೈ ಏನಿದಾವಲ್ಲ, ಇದು ಬೆಂಡ್ ಆಗುತ್ತೆ. ಸೊ ಡೈ ಬೆಂಡ್ ಆದಾಗ ಏನಾಗುತ್ತೆ, ಡೈ ಕಟ್ಟಾಗಿ ಹೋಗುತ್ತೆ. ಸೊ ಅದ್ರಗೋಸ್ಕರ ನಾನು ನಿಮಗೆ ಹೇಳ್ತಾ ಇರೋದು ಏನಪ್ಪ ಅಂದರೆ, ಲಾಂಗ್ ನೆಕ್ಲೆಸ್ ಬಾಕ್ಸ್ನ ನೀವೆಲ್ಲಾದರೂ ಮಾಡಿಸ್ರಿ. ಆಭರಣಗಳನ್ನು ಈ ಥರ ಲಾಂಗ್ ನೆಕ್ಲೆಸ್ ಬಾಕ್ಸನ್ನು ತಗೊಳ್ರಿ ಫಸ್ಟು. ಅವಾಗ ಏನಾಗುತ್ತೆ, ಸೇಫ್ ಆಗಿರುತ್ತೆ ಐಟಮು. ಹಾಗೆ ಐಟಮ್ನ ಇಡಬೇಕಾದ್ರೂ ಕೂಡ ಸ್ವಲ್ಪ ಹುಷಾರಾಗಿ ಈ ಥರ ಹಿಂಗೆ ಇಟ್ಕೊಂಡು ಸ್ಟ್ರೈಟಾಗಿ ಹಿಂಗೆ ಇಟ್ಟರೆ ಏನು ಬೆಂಡ್ ಆಗಲ್ಲ, ಕಟ್ ಆಗಲ್ಲ, ಏನೂ ಪ್ರಾಬ್ಲಮ್ ಇರಲ್ಲ. ಇಲ್ಲ ಅಂದರೆ ಫಸ್ಟ್ ಆಫ್ ಆಲ್ ಇದು ಮ್ಯಾಂಗೋ ನೆಕ್ಲೆಸ್ಗೆ ಏನು ಪ್ರಾಬ್ಲಮ್ ಅಂದರೆ, ಇಲ್ಲಿ ಬೆಂಡ್ ಆದರೆ ಕಟ್ ಆಗಿಬಿಡುತ್ತೆ. ಸೊ ಅದ್ರಗೋಸ್ಕರ ಹೇಳ್ತಿರೋದು, ಇದನ್ನು ಹುಷಾರಾಗಿ ಇಟ್ಕೋಬೇಕು, ಅವಾಗ ಮಾತ್ರ ಸರಿಯಾಗಿರುತ್ತೆ. ಇಲ್ಲ ನೀವು ಹೆಂಗೆ ಬೇಕು ಹಂಗೆ ಬೆಂಡ್ ಮಾಡಿ ಇಟ್ಬಿಟ್ರೆ 100% ಹೇಳ್ತಾ ಇದ್ದೀನಿ, ಇದು ಕಟ್ ಆಗಿಬಿಡುತ್ತೆ ಸ್ನೇಹಿತರೆ. ನೀವು ಎಷ್ಟೇ ತೂಕ ಜಾಸ್ತಿ ಮಾಡಿಸಿದ್ರು ಕೂಡ ಇದು ಕಟ್ ಆಗಿಬಿಡುತ್ತೆ. ಸೊ ಅದ್ರಗೋಸ್ಕರ ಇದೊಂದು ಅವೇರ್ನೆಸ್. ಏನಪ್ಪ ಅಂದರೆ, ಹುಷಾರಾಗಿ, ಪಾಪ ಬಂಗಾರ ಕಷ್ಟಪಟ್ಟು ಮಾಡಿಸಿರ್ತೀರಾ. ಸೊ ಈ ಥರ ಒಂದು ಬಾಕ್ಸನ್ನು ಇಟ್ಕೊಂಡ್ಬಿಟ್ರೆ ರಿಸ್ಕ್ ಇರಲ್ಲ. ಸ್ವಲ್ಪ ಜಾಗ ಜಾಸ್ತಿ ಹೋಗುತ್ತೆ, ಬಟ್ ಸೇಫ್ ಆಗಿರುತ್ತೆ, ಯಾವುದೂ ತೊಂದರೆ ಇಲ್ಲ. ಇದು ಸ್ವಲ್ಪ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ಎಲ್ಲರಿಗೂ ಯೂಸ್ ಆಗಲಿ. ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಪೇಜ್ನ ಮೊದಲೇ ಬರೀ ನೋಡ್ತಾ ಇದ್ರೆ ಫಾಲೋ ಮಾಡ್ಕೊಳ್ಳಿ. ಧನ್ಯವಾದಗಳು.